ಪಾಪ ರಮೇಶ ಯಾಕಲ್ಲ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ ಪಾಪ ಹೋಗ್ತಿರೋದು? ಎಲ್ಲಿ ತೋಟ ಹೋಗ್ತಿದ್ಯಾ? ಬೇಡ ಕಣ್ಣಡಿ, ನಾನು ಇವಾಗಿನ ತೋಟ ತಾಬ್ಲಿಂದಾನೆ ಬರ್ತಿದ್ದೀನಿ. ಬೇಡ ಕಣ್ಣಡಿ ಮಗ, ಬಿಸಿಲು ಜಾಸ್ತಿ ಐತೆ. ಬೇಕಾದ್ರೆ ಸಾಯಂಕಾಲದ ಕಡೆಯಿಂದ ಬೇಕಾದ್ರೆ ಹೋಗಿ ಬರುವಂತೆ. ನಡಿ ಇವಾಗ, ಬೇಡ ಕಣ್ಣಡಿ. ಮಂತವ ನಡಿ. ಬಂದ ಒಂದ್ ಅರ್ಧ ಮುಕ್ಕಾಲು ಗಂಟೆ ಆಗೈತೆ, ಅಲ್ಲೇ ತೋಟ ಹೊಲ್ಟಿದ್ದಾನೆ. ಏನು ಬೇಡ ಕಣ್ಣಡಿಯ? ಇಲ್ಲ ಕಣ್ ತಡಿಯಪ್ಪ. ತೋಟದ ಹತ್ರ ಹೋಗ್ತಿಲ್ಲ, ಹಿಂಗೆ ಅಡ್ಡಾಡ್ಕೊಂಡ್ ಬರೋದಂತ ಹೋಗ್ತೀನಿ ಕಣಪ್ಪ. ಇಲ್ಲೇ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ನೋಡಿ ಭಾಳ ದಿವಸ ಆಯ್ತು ಕಣಪ್ಪ. ಇನ್ನೇನು ಯುಗಾದಿ ಹಬ್ಬಕ್ಕೆ ಎಲ್ಲಾರು ಬಂದಿರ್ತಾರೆ. ಇನ್ನೇನು ಎಲ್ಲ ಅಲ್ಲಿ ಇಲ್ಲಿ ಹೋಗಿರ್ತಾರಲ್ಲ ಕೆಲಸದ ಮೇಲೆ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಹಳೆ ಫ್ರೆಂಡ್ಸ್ಗಳು, ನಾನು ಓದ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಇದಾರಲ್ಲ, ಎಲ್ಲಾರು ಬಂದಿರ್ತಾರ ಕಣಪ್ಪ. ಎಲ್ಲಾರ್ಗು ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರ್ತೀನಿ ಕಣಪ್ಪ. ಹೆಂಗಿದ್ರು ಹಬ್ಬದವರೆಗೂ, ಯುಗಾದಿ ಹಬ್ಬದವರೆಗೂ ಊರಲ್ಲೇ ಇರ್ತೀನಲ್ಲ, ಎಲ್ಲಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಕಣ್ ತಡಿಯಪ್ಪ. ಅಲ್ಲ ಕಳ್ಳ ಪಾಪ, ಅಲ್ಲ ಬಂದಲ್ಲೇ ಅರ್ಧ ಮುಕ್ಕಾಲು ಗಂಟೆ ಆಗಿಲ್ಲ, ಅಲ್ಲೇ ಹೊಲ್ಟಿದ್ಯಲ್ಲ ನೀನು. ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ. ಏನೋ ಬೇಡ ಕಣ್ಣಡಿ ಸುಮ್ಕೆ. ಅದೇನ್ ಕೆಲ್ಸಗಳಿದ್ರು, ಅದೇನು ಫ್ರೆಂಡ್ಸ್ಗಳಿಗೆ ಮಾತಾಡ್ಸೋದಿದ್ರು, ಇನ್ನು ಯುಗಾದಿ ಹಬ್ಬ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ನೀನ್ ಹೋಗೋದು, ಅಲ್ಲಿವರೆಗೂ ಊರಲ್ಲೇ ಇರ್ತೀಯ. ನಿನ್ ಫ್ರೆಂಡ್ಗಳು ಎಲ್ಲೂ ಹೋಗಲ್ಲ, ಮಾತಾಡ್ಸುವಂತೆ. ನಡಿ, ಬರದ್ ಬಂದಿದ್ಯಾ, ಬಂದು ಏನಾದ್ರು ಊಟ ಗೀಟ ಮಾಡ್ಕೊಂಡು ಮಕ ಗೀಕ ತಕೊಂಡು ಏನಾದ್ರು ಸುಧಾರಿಸ್ಕೊಂಡು ಅನ್ನಂಗಿಲ್ಲ. ಅಲ್ಲ ಹೊಲ್ಟ್ಬಿಟ್ಟ ಅಲ್ಲೇ ಅಲ್ಲಿ ಇಲ್ಲಿ ಅಂತ. ನಡಿಯ ಹೋಗುವಂತೆ ಕಣ್ ನಡಿಯೋ. ಹಂಗಲ್ಲ ಕಣಪ್ಪ, ನನ್ನ ಫ್ರೆಂಡ್ಗಳೆಲ್ಲ ಫೋನ್ ಮಾಡಿದ್ರು, ಅಲ್ಲಿ ಎಲ್ಲ ಗೇಟ್ ಹತ್ರ ಎಲ್ಲ ನಿಂತಿದೀವಿ ಕಣ, ಬಾರ ನೀನು ಊರಿಗೆ ಬಂದಿದೀಯ ಅಂತ ಅಂತ ಎಲ್ಲ ಕರೆದ್ರು ಕಣಪ್ಪ. ಅದಕ್ಕೆ ಹೋಗಿ ಎಲ್ಲಾರ್ಗು ಒಂದ್ಸಲಿ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಕಣಪ್ಪ. ಎಲ್ಲಾರು ನನಗೋಸ್ಕರ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ಕಣಪ್ಪ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಹೋಗಿ ಹಿಂಗ್ ಹೋಗಿ ರಪ್ಪನ ಹೋಗಿ ಅಡಾಡ್ಕೊಂಡು ಹೋಗ್ಬಿಟ್ಟು ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಪ್ಪ. ಭಾಳ ದಿವಸ ಆಯ್ತಲ್ಲಪ್ಪ. ನೀನು ಒಂಥರ ಚಿಕ್ಕ ಮಗ ಆಡಂಗ ಆಡ್ತೀಯಪ್ಪ. ನೀನು ಒಂಥರ ಹಿಡ್ದಿದ್ದೆ ಆಟಕ್ಕಳ್ಳೆ ನೀನು. ಹೋಗತ್ಲಾಗಿ ನಿಮ್ಗೆ ಹೆಂಗ್ ಹೇಳೋದು ಏನೋ ಅತ್ಲಾಗಿ, ಹುಡುಗರು ಮಾತೇ ಕೇಳಲ್ಲಪ್ಪ ಅತ್ಲಾಗಿ. ನಿನ್ಗೆ ಹೋಗವನಿಗೆ ಬೇಡ ಅಂತ ನಾನು ಹೇಳ್ತಿಲ್ಲ ಕಣ ಮಗ. ಬೆಳಿಗ್ಗೆ ಒಂದ್ ಈಟೆ ಇಟ್ಟು ಎಲ್ಲ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡ್ ಬಂದವನಂತೆ ನೀನು. ನಿಮ್ಮಮ್ಮಯ್ಯ ಹೇಳ್ತಿದ್ಲು, ಒಂದ್ರಿಟ್ಟು ಊಟಗೆ ಅಡಿಗೆ ಇಡಿಗೆ ಏನಾರ ಮಾಡ್ತಾರೆ ನಡಿ. ಸಾಂಬಾರು ಮುದ್ದೆನೋ ಏನಾರ ಊಟ ಮಾಡ್ಕೊಂಡು ಹೋಗುವಂತೆ. ನಡಿ ಪಾಪ, ಊಟ ಮಾಡ್ಕೊಂಡು ಹೋಗುವಂತೆ ಅತ್ಲಾಗಿ. ಹೋಗ್ಲಿ ಬಿಡಪ್ಪ ಅತ್ಲಾಗಿ, ಹೋಗ್ಬಾ ಹೋಗು. ನಿನ್ ಫ್ರೆಂಡ್ಗಳಿಗೆಲ್ಲ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ಹೋಗು, ಎಲ್ಲಾರ್ಗು ಮಾತಾಡ್ಸ್ಕೊಂಡು ಪಾಪಲೇ ನೀನು ಸಾಯಂಕಾಲದವರೆಗೂ ಅಲ್ಲೇ ಕೂತ್ಕೋಬೇಡ, ಮತ್ತೆ ಅಲ್ಲೇ ಹರಟೆ ಹೊಡ್ಕೊಂಡು ಎಲ್ಲಾರ ಜೊತೆನು ರಪ್ಪನ್ನ ಹೋಗಿ ರಪ್ಪನ್ನ ಬಂದ್ಬಿಡ್ಬೇಕು ಮತ್ತೆ, ಸರಿನಾ? ನಿಮ್ಮಮ್ಮ ನಾವೆಲ್ಲ ಇಲ್ಲಿ ಕಾಯ್ಕೊಂಡಿರ್ತೀವಿ ಮನೆ ಹತ್ರ. ಸರಿ ಕಣಪ್ಪ, ಆಯ್ತು. ಅಪ್ಪವು ಅಮ್ಮ ಕೇಳಿದ್ರೆ ಏನಾದ್ರು ಅಮ್ಮ ಹುಡ್ಕಾಡಿದ್ರೆ ಅಮ್ಮಂಗೂ ಹೇಳ್ಬಿಡು. ಅಮ್ಮ ಕಳ್ಸಲ್ಲ ಅಂತಾನೆ ಅಮ್ಮಂಗೇನು ಹೇಳದಲ್ಲ, ಹಂಗೆ ಬಂದ್ಬಿಟ್ಟೆ ನಾನು. ಅಮ್ಮ ಬೈಯುತ್ತೆ ಮತ್ತೆ, ಬಿಸ್ತಲ್ಲಿ ಎಲ್ಲೋಗಿದ್ದೆ ಅಂತ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ನಾನು. ಹೇಳಪ್ಪ ಅಮ್ಮಂಗುನು. ಅಪ್ಪ ಹಂಗೆ ತೋಟದ ಹತ್ರ ಅಣ್ಣನೂ ಇರ್ತಾನೆ, ಫೋನ್ ಮಾಡಿದ್ದೆ. ಬಾ ಅಂತ ಕರೆದಿದ್ದಾರೆ. ನಾನು ಹಂಗೆ ಅಲ್ಲಿ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡು ತಿರ್ಗಾ ನಾನು ತೋಟದ ಹತ್ರ ಹೋಗಿ ಬರೋದು ನಾನು. ತೋಟ ನೋಡಿ ಭಾಳ ದಿವಸ ಆಯ್ತು. ತೋಟದ ಹತ್ರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಈಟ್ ಆಗಂಗ್ ಬೇರೆ ಆಗೈತ ನನ್ಗೆ. ಹೋಗಿ ಎಳ್ನೀರು ಕುಡ್ಕೊಂಡು ಅಣ್ಣ ನಾವು ಇಬ್ರು ಒಂದೇ ಸಲ ಬರ್ತೀವಿ. ನಮ್ಗೇನು ಜಾಸ್ತಿ ವೇಟ್ ಮಾಡ್ತಿರ್ಬೇಡ್ರಿ ನೀವು. ಅಮ್ಮ ಮತ್ತೆ ಹುಡ್ಕಾಡ್ತಿರುತ್ತೆ ಮತ್ತೆ, ಎಲ್ಲೋದ ಅಂತ ಹೇಳ್ಬಿಡು. ಹಿಂಗೆ ತೋಟದ ಹತ್ರ ಹೋದ ಅಂತ. ಸರಿ ಏನಪ್ಪ? ನೋಡ್ದೇನಪ್ಪ, ಈಟೊತ್ತವರೆಗೂ ಹೋಗ್ಬಿಟ್ಟು ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡ್ ಬರ್ದಿ ಕಣಪ್ಪ ಅಂತ ಊರೊಳಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಇವಾಗ ತೋಟದ ಹತ್ರ ಬೇರೆ ಹೋಗ್ಬೇಕಣಪ್ಪ. ತೋಟದ ಹತ್ರ ಹೋಗಿ ಬರ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ಸರಿ ಕಣಪ್ಪ, ಆಯ್ತು. ನೀನೇನು ಇವಾಗಲೇ ಬರೋದು ಕಾಣೆ ಹಂಗಾರೆ. ಪಾಪ ಈಗ ಒಂದ್ ಕೆಲಸ ಮಾಡಪ್ಪ, ನಿನ್ಗೆ ಹೋಗೋವ್ನಿಗೆ ಬೇಡ ಅನ್ನಲ್ಲ, ಅಪರೂಪಕ್ಕೆ ಬಂದಿದ್ಯಾ. ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡು ಹಂಗೆ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡ್ ಬರ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ಹೋಗು. ಈಗಳಲ್ಲೇ ಪಾಪ ಬಿಸಿಲು ಬೇರೆ ಜಾಸ್ತಿ ಐತೆ. ತೋಟದ ಹತ್ರ ಬೇರೆ ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ಯಾ? ನಿಮ್ಮ ಅಣ್ಣಂದು ಬೈಕ್ ಇಲ್ಲೇ ಐತೆ, ಮನೆ ಹತ್ರನೇ ಐತೆ. ನಿಮ್ಮ ಅಣ್ಣಂದು ಬೈಕ್ ತಗೊಂಡು ಹೋಗಪ್ಪ. ಬೈಕಲ್ಲೇನೆ ನಡ್ಕೊಂಡೇನು ಹೋಗ್ಬೇಡ, ಈ ಬಿಸಿಲಲ್ಲಿ ಸುಸ್ತಾಗ್ಬಿಡ್ತೀಯ. ಬೈಕ್ ತಗೊಂಡು ಹೋಗು ತೋಟದ ಹತ್ರ. ಅತ್ಲಾಗಿಂದ ನೀನು ನಿಮ್ಮ ಅಣ್ಣ ಇಬ್ರ ಆಳೋದು ಬೈಕಲ್ಲೇ ಬಂದ್ಬಿಡಿರಂತೆ. ಇರ್ಲಿ ಕಂಡು ಬಿಡಪ್ಪ ಅತ್ಲಾಗಿ, ಇನ್ನೇನು ಬೈಕಲ್ಲಿ ಹೋಗೋಣ ಇವಾಗ. ಇತ್ಲಾಗಿಂದ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಊರೆಲ್ಲ ನೋಡ್ಬಿಟ್ಟು ಭಾಳ ದಿವಸ ಆಯ್ತು ಕಣಪ್ಪ. ಊರಲ್ಲಿ ಎಲ್ಲಾರ್ಗು ಬೈಕಲ್ಲಿ ಹೋದ್ರೆ ಹಿಂಗ್ ಸುರ್ರ ಅಂತ ಹೋಗ್ಬಿಟ್ಟು ಹಿಂಗೆ ಬೈಕಲ್ಲಿ ಬರೋದು ಅಷ್ಟೇನೇನೆ. ಯಾರಿಗೂ ಮಾತಾಡ್ಸಕ್ಕಾಗಲ್ಲ, ಏನಿಲ್ಲ. ಹಿಂಗ್ ನಡ್ಕೊಂಡು ಹೋಗ್ತೀನಂದ್ರೆ ಊರವ್ರೆಲ್ಲಾರು ಸಿಗ್ತಾರೆ. ಊರಲ್ಲಿ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಚೆನ್ನಾಗಿ ನೋಡ್ಕೊಂಡು ನಡ್ಕೊಂಡು ಆರಾಮಾಗಿ ಹೋಗ್ಬೋದು ಕಣಪ್ಪ. ಅಲ್ಲಿ ಕಟ್ಟೆಲಾಸಿ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ, ಊರವರೆಲ್ಲ ಸಿಗ್ತಾರೆ. ದೇವಸ್ಥಾನ ಹತ್ರ ಎಲ್ಲ ನೋಡ್ಕೊಂಡು ಎಲ್ಲಾರ್ಗು ಮಾತಾಡ್ಸ್ಕೊಂಡು ಆರಾಮಾಗಿ ಹೋಗ್ಬೋದು ಕಣಪ್ಪ. ನಮ್ಮ ತೋಟದ ದಾರಿಲಿ ಹೋಗಿ ನಡ್ಕೊಂಡು ಹೋಗಿ ಭಾಳ ದಿವಸ ಆಗೋಯ್ತು. ಎಲ್ಲ ನೋಡ್ಕೊಂಡು ಬರ್ತೀನಿ ಕಣಪ್ಪ. ಈ ಕಡೆಯಿಂದ ನಾನು ಬೈಕಲ್ಲಿ ಹೋದ್ರೆ ಅತ್ಲಾಗಿಂದ ಅಣ್ಣ
ಟ್ಯಾಕ್ಟ್ರಿಲಿ ಬರ್ತಾನೆ, ನಾನು ಎಕ್ಸ್ಟ್ರಾ ಬೈಕಲ್ಲಿ ಬರಬೇಕಾಗುತ್ತೆ. ಈ ಕಡೆಯಿಂದ ಅಡ್ಡಾಡ್ಕೊಂಡು ನಡ್ಕೊಂಡು ಆರಾಮಾಗಿ ಹೋದ್ರೆ ನಾನು ಎಲ್ಲರಿಗೂ ಮಾತಾಡ್ಸ್ಕೊಂಡು ಆರಾಮಾಗಿ ನಡ್ಕೊಂಡು ಆ ಕಡೆಯಿಂದ ಇಬ್ರಾಳು ಟ್ಯಾಕ್ಟ್ರಿಲ ಬಂದ್ಬಿಡ್ತೀವಿ ಕಡೆ ಹೇಳು ಟ್ಯಾಕ್ಟ್ರಿಲಿ. ಹ್ಞೂ ಸರಿ ಕಣಪ್ಪ, ಆಯ್ತು ಹಂಗೆ ಮಾಡು. ನಿನಗೆ ಹೆಂಗ್ ತೋಚುತ್ತೋ ಹಂಗೆ ಮಾಡಪ್ಪ, ನಂದೇನಿಲ್ಲ. ಸರಿನಾ? ನಿಂಗೆ ಇಷ್ಟ ಬಂದಂಗೆ ಮಾಡಪ್ಪ. ಮಾತ್ರ ನೋಡಪ್ಪ, ಇವಾಗ್ಲೇ ಹೇಳ್ತಿದ್ದೀನಿ. ಮತ್ತೆ ನಿಮ್ಮಮ್ಮ ಅಲ್ಲಿ ಅಡ್ಗೆ ಇಡ್ಗೆ ಮಾಡ್ಕೊಂಡು ಕಾಯ್ತಿದ್ರು ಕಾಯ್ತಿರುತ್ತೆ. ಮತ್ತೆ ಬರ್ಲಿಲ್ಲ ಮಗ, ಬರ್ಲಿಲ್ಲ, ಹೊಟ್ಟೆ ಹಸ್ಕೊಂಡು ಬಂದಾನೆ ಅಂತ ಮತ್ತೆ ಕೋಪ ಮಾಡ್ಕೊಳುತ್ತೆ. ಬೇಗ ಬಂದ್ಬಿಡು. ಹೊಟ್ಟೆ ಹಸ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಬರ್ಬೇಡ. ಸರಿನಾ? ಎಳ್ನೀರ್ ಕುಡ್ಕೊಂಡೆ ಬಾ, ಬೇಡ ಅಂತ ನಾನು ಹೇಳಲ್ಲ. ತೋಟದ ಹತ್ರ ಹೋಗ್ಬಿಟ್ಟು ಆದ್ರೆ ರಪ್ಪನ್ ಬಂದ್ಬಿಡ್ಬೇಕು. ಸರಿನಾ? ಮುಂಚೆನೆ ಬಂದಾಗ್ಲೇ ನನ್ಗೆ ಹೇಳಿದ್ರೆ ಒಂದ್ ಮಾತು, ತೋಟ ತಾವ್ಲಿಂದ ಬರ್ಬೇಕಾದ್ರೇನೆ ಫೋನ್ ಮಾಡ್ಬಿಟ್ಟು ಎಳ್ನೀರ್ ತಗೊಂಬರಪ್ಪ ಅಂತ ಹೇಳಿದ್ರೆ ನಾನು ತಗೊಂಬರ್ತಿರ್ಲ್ವಾ? ಸರಿ ಆಯ್ತು, ಹೋಗ್ಬಾ ಹೋಗು. ನಮ್ ಕಿರಿಯವನು ನನ್ನ ಮಗ ಬಾಳ ದಿವಸ ಆಯ್ತು ಊರಲ್ಲಿ ಉಳ್ಕೊಂಡು ಪಾಪ. ಈ ವರ್ಷನೇ ಯುಗಾದಿ ಹಬ್ಬಕ್ಕೆ ಎಷ್ಟು ದಿವಸ ಮುಂಚೆನೆ ಬಂದಿರೋದು. ಓದುವಾಗ್ಲೂ ಇನ್ನೇನು ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಓದ್ಕೊಂಡ. ಇನ್ನೇನು ಕೆಲಸ ಸಿಕ್ಕಾದ್ಮೇಲಂತೂ ಈ ಕಡೆ ಊರ್ ಕಡೆ ಜಾತ್ರೆ ಹಬ್ಬಕ್ಕೇನೆ ಬರ್ತಿದ್ದು. ಜಾಸ್ತಿ ದಿವಸ ಬಂದ್ರು ಒಂದ್ ದಿವಸ ಉಳ್ಕೊಂಡು ಮಾರನೇ ದಿವಸ ಎದ್ದೋಗವನು. ಈ ಸಲ ಮಾತ್ರ ಒಂದ್ ವಾರ ರಜೆ ಹಾಕೊಂಡಿದ್ದಾನೆ ಹೆಂಗ. ಎಲ್ಲಾರ್ಗೂನು ಅಷ್ಟೇ, ಎಲ್ಲಿಂದ ಎಲ್ಲೋದ್ರು ಸ್ವಂತ ಜಾಗ, ಸ್ವಂತ ಊರು, ನಮ್ಮ ಹಳ್ಳಿ ಎಂತರ್ಗಾದ್ರೂ ನೋಡ್ಬೇಕು ಇರ್ಬೇಕು ಅನ್ಸುತ್ತೆ. ಹಂಗೆ ನನ್ನ ಮಗಂಗೂ ಆಗೈತೆ ಪಾಪ. ಹೋಗಿ ನೋಡ್ಕೊಂಬರ್ಲಿ. ಎಲ್ಲ ಹಳೆ ಫ್ರೆಂಡ್ಸ್ಗಳು ಅವರೆಲ್ಲ ಹೈಸ್ಕೂಲಿಗೆ ಮಿಡ್ಲ್ ಸ್ಕೂಲಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿ ಇರ್ತಿದ್ರಲ್ಲ. ಎಲ್ಲಾರ್ಗು ಮದ್ವೆ ಆಗೈತಿನೇನು, ಎಲ್ಲ ಇವ್ರ ವಯಸ್ಸನ್ನೇ ಅಲ್ವಾ ಎಲ್ಲಾರು ಇರೋದು. ಎಲ್ಲಾರ್ದು ಮದ್ವೆ ಆಗೈತಿ ಇವ್ರ ಫ್ರೆಂಡ್ಸ್ಗಳಿಗೆ. ಎಲ್ಲಾರು ಅಲ್ಲಿ ಇಲ್ಲಿ ಹೋಗಿರ್ತಾರಲ್ಲ, ಎಲ್ಲ ಊರಿಗೆ ಬಂದ್ಬಿಟ್ಟದ್ರೆ ಇನ್ನೇನು ಜಾತ್ರೆ ಟೈಮು, ಯುಗಾದಿ ಟೈಮಿಗೆ, ಯುಗಾದಿ ಹಬ್ಬದ ಟೈಮಿಗೆ ಫೋನ್ ಮಾಡ್ಕೊಂಡು ಎಲ್ಲಾರ್ಗು ಮಾತಾಡ್ಕೊಂಡು ಕೂತ್ಕೊಂಡು ಮಾತಾಡ್ಸ್ಕೊಂಡು ಬರಕ್ ಹೋಗಿದ್ದಾನೆ. ಹೋಗಿ ಬರ್ಲಿ ಕಣ್ ಹೇಳು ಪಾಪ. ಅವನಿಗೂ ಬೇಜಾರು ಕಳಿದೀವಿ ಒಂದ್ರಿಟ್ಟು. ಪಾಪಲೇ ಜೋಪಾನ ಕಣೋ, ಬೇಗ ಬಂದ್ಬಿಡು. ಅಗಳ ಇದ್ಯಾಕ ತಾಯಿ ಪವಿತ್ರಮ್ಮ, ಇದ್ಯಾಕಮ್ಮ ನೀನೆಲ್ಲಮ್ಮ ಹೋಗ್ತಿರೋದು? ಮಾವ ಎಲ್ಲೂ ಇಲ್ಲ. ಅವರು ಎಲ್ಲೋದ್ರು? ಅವರು ಇಷ್ಟೊತ್ತವರೆಗೂ ಮನೆ ಹತ್ರನೇ ಇದ್ರು. ನಾನು ಹೊಲಿಕ್ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ಹೋಗ್ಬಿಟ್ರು ಮಾವಯ್ಯ. ಎಲ್ಲಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಹೋಗ್ತಿದ್ದೀನಿ ಎಲ್ಲೋದ್ರು ಅಂತ ಹುಡುಕೊಂಡು. ಅಮ್ಮಣ್ಯ ಇದೇನ್ ತಾಯಿ ನೀನು ನಿನ್ ಗಂಡಂಗೆ ಒಳ್ಳೆ ಚಿಕ್ಕ ಮಕ್ಳು ಹುಡ್ಕೊಂಡು ಹೋಗ್ತಾರಲ್ಲ, ಚಿಕ್ಕ ಮಕ್ಳಿಗೆ ಹಂಗ್ ಹುಡ್ಕೊಂಡು ಹೋಗ್ತಿದ್ಯಲ್ಲಮ್ಮ. ನಿನ್ ಗಂಡ ಎಲ್ಲ ಹೋಗಿಲ್ಲ, ಬರ್ತಾನ್ ಕಣ್ ಸುಮ್ಕಿರು. ಎಲ್ಲ ಅವ್ರದ್ದು ಹಳೆ ಫ್ರೆಂಡ್ಸ್ಗಳೆಲ್ಲ ಇದಾರಲ್ಲ ಊರಲ್ಲಿ, ಎಲ್ಲ ಬಂದಿದಾರ ಅವರು ಇವನಂಗೇನೇನೆ. ಹಂಗಾಗಿ ಎಲ್ಲಾರು ಮಾತಾಡ್ಸ್ಕೊಂಡ್ ಬರ್ತೀವಿ. ಎಲ್ಲಾರು ಫ್ರೆಂಡ್ಸ್ಗಳೆಲ್ಲ ಕಾಯ್ತಿದಾರ ಕಣಪ್ಪ. ಹೋಗಿ ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಪ್ಪ. ಯಾರಿಗೂ ಮನೇಲಿ ಯಾರಿಗೂ ಹೇಳಿಲ್ಲ, ಕಳ್ಸಲ್ಲ ಅಂತ. ಹೋಗಿ ಬರ್ತೀನಿ. ನೀವೆಲ್ಲಾರು ಮನೆಗೆ ಹೇಳ್ಬಿಡು ಅಂತ ಹೇಳ್ದ. ಅದಕ್ಕೆ ಅವ್ನು ಹೋಗಿ ಬರ್ಲಿ ಬಿಡು. ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡ್ ಬರ್ಲಿ ಅಮ್ಮನಿ. ಅಪ್ರೂಪಕ್ಕೆ ಬಂದಿದ್ದಾನಲ್ಲ, ಬೇಜಾರು ಕಳ್ಕೊಂಡ್ ಬರ್ಲಿ ಕಣ ಹೇಳು. ನೋಡಿ ಮಾವಯ್ಯ, ನೀವು ಹೆಂಗ್ ಕಳ್ಸ್ಬಿಡ್ತೀರಾ ನಿಮ್ ಮಗಂಗೆ? ಬಂದು ಅಲ್ಲೇ ಅರ್ಧ ಮುಕ್ಕಾಲ್ ಗಂಟೆ ಆಗಿಲ್ಲ, ಬೆಳಿಗ್ಗೆ ಒಂದ್ ಈಟೆ ಇಟ್ಟು ತಿಂಡಿ ತಿಂದಿದ್ರಂತೆ. ತಿಂಡಿ ತಿಂದಿಲ್ಲ ಏನಿಲ್ಲ ಕಣ ಮಾವಯ್ಯ. ಅವರು ಒಂದಿಟ್ಟು ಅತ್ತೆ ಏನಾದ್ರು ಅಡಿಗೆ ಏನಾರ ಮಾಡ್ತೀನಿ ಕರ್ಕೊಂಬರಮಣಿ, ಇಲ್ಲಿ ಏನಾರ ಎಲ್ಲೋದ ಅವನು ಟೀಗಿ ಏನಾರ ಇಡೋಣ, ಜ್ಯೂಸ್ ಏನಾರ ಮಾಡೋಣ ಅಂತ ಕರೆದ್ರು. ಅದಕ್ಕೆ ನಾನು ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಇವರು ನನಗೆ ಹೇಳ್ದಂಗೆ ನನಗೆ ಹೋಗಿದಾರಲ್ಲ ಮಾವಯ್ಯ. ನೋಡಿ ಇದು ಮೋಸ ತಾನೆ. ನಾನು ಊಟ ಮಾಡ್ಕೊಂಡು ಆಮೇಕಿಂದ ತೋಟದ ಹತ್ರ ಇಬ್ರಾಳನು ಹೋಗಿ ಬರೋಣ, ತೋಟದ ಹತ್ರ ಹೋಗಿ ವಾಕಿಂಗ್ ಮಾಡ್ಕೊಂಡು ತೋಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ನನಗೆ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಇದು ಮೋಸ ತಾನೆ, ನೀವೇ ಹೇಳ್ಬೇಕಿತ್ತು ತಾನೆ. ಅಮ್ಮಣ್ಣೆ ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಈಗ ಒಂದ್ ಕೆಲಸ ಮಾಡೋಣ. ಅವನು ಈಗ ಅವ್ನ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸಕ್ ಹೋಗಿರೋನು ನಿನ್ಗೆ ಹೆಂಗ್ ಕರ್ಕೊಂಡು ಹೋಗ್ತಾನೆ ಹೇಳು? ಸುಮ್ಕಿರು, ಹೋಗ್ ಬರ್ಲಿ ಅವನು. ಈಗ ಅಮ್ಮಣ್ಣೆ ಸುಮ್ಕಿರು, ಅವನಿಗೆ ಹೇಳ್ತೀನಿ. ಅವ್ನು ಬಂದಾದ್ಮೇಲೆ ಆ ಮಗಿಗೆ ಸಾಯಂಕಾಲದ ಕಡೆಯಿಂದ ತೋಟದ ಹತ್ರ ಎಲ್ಲ ಕರ್ಕೊಂಡು ಅಲ್ಲೆಲ್ಲ ತೋಟ ಎಲ್ಲ ತೋರಿಸ್ಕೊಂಬರ್ಲ ಪಾಪ ಅಂತ ಹೇಳ್ತೀನಿ. ನಿಮ್ಮ ಅತ್ತೆ, ನಿಮ್ಮ ಅಕ್ಕ ಸರೋಜಮ್ಮ, ನಿಮ್ಮ ಅಣ್ಣ ಕುಮಾರಣ್ಣ, ನಾನು, ನೀನು ಪಾಪ ರಮೇಶಪ್ಪ, ಪಾಪ ಸುನೀಲ ಎಲ್ಲಾರು ತೋಟದ ಹತ್ರ ಹೋಗ್ಬಿಟ್ಟು ಹಂಗೆ ಅಡ್ಡ ಆಡ್ಕೊಂಡು ಎಲ್ಲ ಸೀಬೆಕಾಯಿ, ಮಾವಿನ ಹಣ್ಣು, ಮಾವಿನಕಾಯಿ ಎಲ್ಲ ಬಿಟ್ಟವೆ ತೋಟದಲ್ಲಿ. ಎಲ್ಲ ನೋಡ್ಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ಎಲ್ಲ ಬರೋಣಂತೆ ಅಡ್ಡ ಆಡ್ಕೊಂಡು. ಸರಿ ನಮ್ಮಣಿ? ಸರಿ ಮಾವ, ಆಯ್ತು. ನೋಡ್ರಿ, ನೀವುನು ಕರ್ಕೊಂಡು ಹೋಗ್ಬೇಕು. ಇವಾಗ ಹೇಳಿದಿರಾ, ನೆನ್ನೆಯಿಂದ ನಾನು ಅತ್ತೆಗೆ ಹೇಳ್ತಿದ್ದೀನಿ, ಅತ್ತೆ ನಾನು ತೋಟದ ಹತ್ರ ಹೋಗ್ತೀನಿ, ಕರ್ಕೊಂಡು ಹೋಗ್ರಿ ಅಂದ್ರೆ ಅತ್ತೆ ಬೇಡ ಕಣ್ ಸುಮ್ಕಿರಮ್ಮ ಬಿಸ್ಲೈತೆ, ಬೇಡ ಕಣ್ ಸುಮ್ಕಿರಮ್ಮ ಬಿಸ್ಲೈತೆ ಅಂತ ಇದೇ ಹೇಳಿದ್ದಾಯ್ತು. ಮಾವಯ್ಯ ನೀವಾದ್ರೂ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನನಗೆ. ಆಯ್ತು ಕಣಮ್ಮ, ಆಯ್ತು ನಡಿ. ಕರ್ಕೊಂಡು ಹೋಗ್ತೀನಿ ಕಣ್ ನಡಿ.
ಮಾವಯ್ಯ ತಗಳ್ರಿ ನೀರ್ ಕುಡೀರಿ ತೋಟದ ತಾವಲಿಂದ ಇವಾಗ ಬಂದ್ರಾ ಹ್ಞೂ ಕಣಮಣಿ, ತೋಟದ ತಾವಲಿಂದ ಇವಾಗಿನ್ನೂ ಬಂದೆ. ಬಿಸ್ಲಂದ್ರೆ ಬಿಸ್ಲು ಕಣಮಣಿ. ಅಯ್ಯೋ ಅಯ್ಯೋ ಅಯ್ಯೋ, ಕಡಿಮೆ ಬಾಯಾರಿಕೆ ಆಗಲ್ಲ ನನಗಂತೂ ಅತ್ಲಾಗಿ. ತೋಟದ ತಾವಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಅಷ್ಟೊಂದು ಬಾಯಾರಿಕೆ ಆಗ್ಬಿಡುತ್ತೆ, ಅಷ್ಟೊಂದು ಸುಸ್ತಾಗ್ಬಿಡುತ್ತೆ ಮಣಿ. ತಗೊಂಬ ಇಲ್ಲಿ ನೀರು ಕುಡಿಯೋಣ. ಅಬಾ ಬಾ 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 ಬಾ, ನೋಡಮ್ಮ ನೋಡಮ್ಮ, ಇವಾಗ ಒಂದು ರೀಟು ಹೊಟ್ಟೆಗೆ ತಣ್ಣಗಾಯ್ತು ಕಣಮ್ಮ. ಯಪ್ಪ ಯಪ್ಪ ಯಪ್ಪ, ತೋಟದ ತಾವಲಿಂದ ಇಲ್ಲಿ ಮನೆ ಹತ್ರ ಬರೋ ಅಷ್ಟರಲ್ಲಿ ಬಿಸ್ಲಿಗೂ ಅದಕ್ಕೂ ಸಾಕಾಗಂಗೆ ಆಗ್ಬಿಡುತ್ತೆ ಕಣಮಣಿ ಅತ್ಲಾಗಿ. ಹೆಂಗ ಹೊಟ್ಟೆ ತಣ್ಣಗಾಯ್ತು ಕಣಮ್ಮ. ತಣ್ಣಗೆ ತಂಪಾಗಿ ನೀರೈತೆ ಕಣಮ್ಮ, ಭಾಳ ಚೆನ್ನಾಗೈತೆ ನೀರು. ಅಮ್ಮಣ್ಣಿ, ಸರೋದಮ್ಮ ಎಲ್ಲಮ್ಮ? ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಎತ್ಲಾಗೋದ್ರು ಎಲ್ಲಾರು. ನಿಮ್ಮ ಅತ್ತೆ ಎತ್ಲಾಗೋಯ್ತು, ನಿಮ್ಮ ಅತ್ತೆ ಕಾಣಿಸ್ತಾನೆ ಇಲ್ವಲ್ಲ. ಈಟೊತ್ತಿಗೆ ಬಂದ್ಬಿಡೋದಲ್ಲ. ಎತ್ಲಾಗ ಹೋಗಿದ್ದಜ್ಜೋ, ಈಟೊತ್ತರ್ಗೂ ಬರ್ಲಿಲ್ವಲ್ಲ ಅಜ್ಜೋ, ಯಾಕೆ ತಡ ಮಾಡ್ಕೊಂಬಂದೆ ನೀನು ತೋಟದ ತಾವಲಿಂದವು ಅಂತ ನನ್ನ ಜೊತೆ ಬಂದ್ಬಿಟ್ಟು ನಿಮ್ಮ ಅತ್ತೆ ರೇಗಾಡೋದು ಇಷ್ಟೊತ್ತಿಗೆ. ಈಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನು ಮಾಡ್ತೈತಿ ನಿಮ್ಮ ಅತ್ತೆ? ಏನು ಮಂತಾವ ಆಯ್ತಾ? ಏನು ನೇತ್ರಮ್ಮನ ಲಕ್ಷ್ಮಕ್ಕರ ಮಂತಾವ ಎತ್ಲಾಗಾರ ಹೋಗಾಯ್ತಾ? ಮಾವ ಎಲ್ಲೂ ಹೋಗಿಲ್ಲ ಅತ್ತೆ. ಅತ್ತೆ ಮತ್ತೆ ರಮೇಶಪ್ಪ ಬಂದಿದಾರಲ್ಲ ಅದಕ್ಕೆ ಅತ್ತೆ ಎಗ್ ಬುರ್ಜಿ ಮಾಡ್ಬಿಟ್ಟು ಮೊಟ್ಟೆ ಪಲ್ಯದಂಗ್ ಮಾಡ್ತಾರಲ್ಲ ಎಗ್ ಬುರ್ಜಿ ಮಾಡಿ ಚಪಾತಿ ಮಾಡ್ತಿದ್ದಾರೆ, ರೊಟ್ಟಿ ಮಾಡ್ತಿದ್ದಾರೆ. ಹೌದನ್ನಮ್ಮ, ನಿಮ್ಮ ಅತ್ತೆ ಹಂಗಾರೆ ಇವತ್ತು ರೊಟ್ಟಿ ಮಾಡ್ತಿದ್ದಾಳನ್ನಮ್ಮ, ಎಗ್ ಬುರ್ಜಿ ಮಾಡ್ಬಿಟ್ಟು. ಮಗ ಬಂದಿದ್ದಾನೆ, ಕಿರಿ ಮಗ, ಪ್ರೀತಿಯಿಂದ ಮಾಡ್ತಿದ್ದಾಳೆ. ಮಾಡ್ಲಿ ಕಣ್, ಹೇಳ ಮಾತ್ಲಾಗಿ. ಸರಿ ಸರಿ ಕಣ್ತಾಯಿ, ಆಯ್ತು. ಹಂಗಾರೆ ಇವಾಗ ಊಟಕ್ಕೆ ರೊಟ್ಟಿನೂ ಎಗ್ ಬುರ್ಜಿಯನ್ನು. ಹ್ಞೂ ಕಣಮ್ಮವು, ಅತ್ತೆನೇ ಎಲ್ಲ ಮಾಡ್ತಿರೋದು, ನಾವೇನು ಮಾಡ್ತಿಲ್ಲ. ನಾವು ಸುಮ್ಮಕ್ಕಿದೀವಿ, ಅದು ಇದು ಎಲ್ಪ್ ಮಾಡ್ತಿದೀವಿ. ಆಟೆ ಎಲ್ಲ ರಮೇಶಪ್ಪ ಹೇಳದ್ನಂತೆ, ಅಮ್ಮ ನಿನ್ ಕೈಯಾರೆ ಮಾಡಿದ್ದ ಅಡಿಗೆ ತಿಂದು ಭಾಳ ದಿವಸ ಆಯ್ತು ಕಣಮ್ಮ ಊಟ ತಿಂದು, ಏನಾರ ರೊಟ್ಟಿನ ಮುದ್ದೆ ಏನಾರ ಮಾಡಮ್ಮ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಅತ್ತೆನೇ ಎಲ್ಲ ಮಾಡ್ತಿದ್ದಾರೆ. ಹೆಂಗ ಮಾಡ್ಲಿಕ್ಕಣಿ ಹೇಳಮ್ಮ, ಮಗ ಬಂದಿದ್ದಾನೆ, ಪ್ರೀತಿಯಿಂದ ಮಾಡ್ತಿದ್ದಾಳೆ. ಮಾವಯ್ಯ ಹಂಗೆ ಸಾಯಂಕಾಲಕ್ಕೆ ಒಂದ್ರಿಟ್ಟು ಡೈರಿ ತಾವ ಹಾಲಾಕಕ್ ಬರಕ್ ಹೋಗ್ತಿರಲ್ಲ, ಹಂಗೆ ಗಿರೀಶಣ್ಣನ ಅಂಗಡಿ ತಾವ ಬರ್ಬೇಕಾದ್ರೆ 1 kg ಶಾವ್ಗೆ ಪಾಕಿಟ್ ತಗೊಂಬರ ಮಾವಯ್ಯ. ಶಾವ್ಗೆ ಪಾಕಿಟ್ಟು ತಿರ್ಗಾ ಬೋಂಡ ಮಾಡೋದಕ್ಕೆ ಸೋಡಾ ಪುಡಿ ಖಾಲಿ ಆಗೈತೆ, ಸೋಡಾ ಪುಡಿ, ಕಡಲೆ ಹಿಟ್ಟು ಇಷ್ಟು ತಗೊಂಬರ್ರಿ ಮಾವಯ್ಯ. ಎಣ್ಣೆ ಐತೆ, ಎಣ್ಣೆ ಏನು ಬೇಡ. ಇದು ಇದ್ರದ್ದು ಎಣ್ಣೆ ಐತೆ, ಬೋಂಡ ಮಾಡೋದು ಎಣ್ಣೆ ಐತೆ. ಇದೊಂದು ಇಲ್ಲ ಕಣ ಮಾವಯ್ಯ, ಏನಂತೀರಾ? ಈರುಳ್ಳಿನೂ ಐತೆ ಬೋಂಡ ಮಾಡೋದಕ್ಕೆ. ಕೊತ್ತಂಬರಿ ಸೊಪ್ಪು ಒಂದು ತಗೊಂಬರ ಮಾವಯ್ಯ. ಏನಮ್ಮಣಿ, ಎಲ್ಲ ಶಾವ್ಗೆ ಅಂತೆ, ಬೋಂಡ ಅಂತೆ, ಹಪ್ಳ ಅಂತೆ, ಅದ್ ಮಾಡ್ತಿದೀವಿ, ಇದ್ ಮಾಡ್ತಿದೀವಿ, ಪಾಯಸ ಮಾಡ್ತಿದೀವಿ ಅಂತ ಬೇರೆ ಹೇಳ್ತಿದ್ರ. ಏನಮ್ಮಣಿ, ಏನ್ ನಮ್ಮ ಮನೇಲಿ ಇವತ್ತು ಯುಗಾದಿ ಹಬ್ಬ ಏನ್ ಇವತ್ತೇ ಮಾಡ್ತಿದ್ರ ಏನ್ ನೀವು? ಮಾವಯ್ಯ ಹಂಗೆ ನಿಲ್ಕಣ ಮಾವು, ಏನಿಲ್ಲ, ರಮೇಶಪ್ಪ ಬಂದಿದಾರಲ್ಲ, ಮನೇಲೂ ಸಿಹಿ ಮಾಡಿ ಬಹಳ ದಿವಸ ಆಯ್ತು. ಅದಕ್ಕೆ ಅತ್ತೆ ಸಾಯಂಕಾಲ ಇದೇನ್ ಮನೇಲಿ ಎಲ್ಲಾರು ಬಂದಿದಾರಲ್ಲ, ಅತ್ತೆಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ. ಕಿರಿ ಮಗ ಬಂದಿದ್ದಾರೆ, ಕಿರಿ ಸೊಸೆ ಬಂದಿದ್ದಾರೆ, ನಾವಿದೀವಿ, ಇಬ್ರು ಮಕ್ಕಳು, ಇಬ್ರು ಸೊಸೆಂದ್ರುಗಳು, ಮೊಮ್ಮಕ್ಕಳು, ಮನೇಲಿ ಎಲ್ಲಾರು ಇದಾರಲ್ಲ. ಅತ್ತೆಗೆ ಫುಲ್ ಖುಷಿ ಆಗೋಗ್ಬಿಟ್ಟೈತೆ ಅತ್ಲಾಗಿ. ಈ ವರ್ಷ ಅಂತೂ ಯುಗಾದಿ ಹಬ್ಬ ಜಾತ್ರೆಗೆಲ್ಲ ಮನೇಲಿ ಎಲ್ಲಾರು ಮನೆ ತುಂಬಾ ಜನ ಇದಾರಂತ ಅತ್ತೆಗಂತೂ ಫುಲ್ ಖುಷಿ ಅಂದ್ರೆ ಖುಷಿನೇ. ಅದಕ್ಕೆ ಎಲ್ಲಾರು ಇದೀವಿ, ಶಾವ್ಗೆ ಪಾಯಸ ಮಾಡ್ಬಿಟ್ಟು ಬೋಂಡ ಹಪ್ಳ ಎಲ್ಲ ಮಾಡ್ರ ಮಣಿ ಅಂತ ಹೇಳಿರು. ಅದಕ್ಕೆ ಮಾಡ್ತಿದ್ದೀನಿ ಕಣ್ಮವಯ್ಯ. ಅದಕ್ಕೆ ಇವಾಗ ಅತ್ತೆ ಹೇಳಿರು, ಬೋಂಡದಿಟ್ಟು ಖಾಲಿ ಆಗೈತೆ, ಬೋಂಡದಿಟ್ಟು ಸೋಡಾ ಪುಡಿ ಮತ್ತೆ ಶಾವ್ಗೆ ಇವೆಲ್ಲ ತರ್ಸಮ್ಮ ನಿಮ್ಮ ಮಾವಯ್ಯನ ಕೈಲಿ. ಸಾಯಂಕಾಲ ಡೈರಿ ತವ ಹಾಲಾಕ್ ಬರಕ್ ಹೋಗುತ್ತಲ್ಲ, ಹಂಗೆ ಆ ಗಿರೀಶಣ್ಣನ ಅಂಗಡಿ ತವ ಇವೆಲ್ಲ ತಗೊಂಬರ್ಲಿ ಅಂತ ಹೇಳಿರು. ಅದಕ್ಕೆ ಹೇಳ್ತಿದ್ದೀನಿ ಕಣ್ಮವು, ಮರಿಬೇಡ್ರಿ ಮತ್ತೆ ತಗೊಂಬರ್ರಿ. ಸರಿ ಕಣಮಣಿ, ಆಯ್ತು. ಸರಿ ಅಮ್ಮಣಿ, ಆಯ್ತು, ತಗೊಂಬರ್ತೀನಿ ಕಣಿ ಹೇಳಮ್ಮ. ತಗೊಂಬರ್ತೀನಿ ಬಿಡು, ನೀನ್ ಏನೇನ್ ಹೇಳಿದೆ ಎಲ್ಲಾ ತಗೊಂಬರ್ತೀನಿ, ಮಾಡಿರಂತೆ. ಸದ್ಯ ಹಂಗ ಆಗೋಯ್ತು ಅತ್ಲಾಗಿ. ಬಿಸಿ ಬಿಸಿ ರೊಟ್ಟಿ ಎಗ್ ಬುರ್ಜಿ ತಿಂದ್ರೆ ನನ್ನ ಮಗ ಬಹಳ ದಿವಸ ಆಗಿತ್ತು. ನನ್ನ ಕೈಯಾರೆ ಊಟ ಮಾಡ್ಬಿಟ್ಟು ಬಿಸಿ ಬಿಸಿ ಎಗ್ ಬುರ್ಜಿ ಮಾಡಿದೀನಿ, ರೊಟ್ಟಿ ಮಾಡಿದೀನಿ. ಎಲ್ಲಾರು ಮನೆಯವರೆಲ್ಲ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಲಿ. ನನ್ಗೆ ಇಷ್ಟೊಂದೆಲ್ಲ ಇಲ್ಲಿ ಸೆಕೆ ಆಗ್ತೈತೆ, ಆದ್ರೂ ನಾನು ಏನಕ್ಕೋಸ್ಕರ ಕುಂತಿರೋದು, ನನ್ನ ಮನೆಯವರೆಲ್ಲ ಚೆನ್ನಾಗಿ ತಿನ್ಲಿ. ನಾನು ಮಾಡೋ ರೊಟ್ಟಿ ಅಂದ್ರೆ ಎಲ್ಲಾರ್ಗು, ನಮ್ಮ ಮನೆಯವ್ರಿಗೆಲ್ಲ ಬೋಲು ಇಷ್ಟ. ನಾನು ಮಾಡೋದು ಮೊಟ್ಟೆ ಪಲ್ಯ ಅಂದ್ರೆ ಎಲ್ಲಾರ್ಗು ಬೋಲು ಇಷ್ಟ. ಅದಕ್ಕೋಸ್ಕರ ಎಲ್ಲಾರ್ಗು ನಮ್ಮ ಮಕ್ಳಿಗೋಸ್ಕರ ಮಾಡ್ತಿದೀನಿ. ಮಕ್ಳು, ಸೊಸೆ ಎಲ್ಲಾರು, ನಮ್ಮ ಅಜ್ಜ, ನಮ್ಮ ಪಾಪ ಸಣ್ಣವನು, ಎಲ್ಲಾರು ತಿನ್ಲಿ ಅಂತ. ಮತ್ತಿನ್ನೊಂದ್ ಏನಂದ್ರೆ, ನಮ್ಮಲ್ಲಿ ಇವತ್ತು ನನ್ನ ಮಗ ಬಂದನೆ, ಇಬ್ರು ಮಕ್ಳು, ಇಬ್ರು ಸೊಸೆಂದ್ರುಗಳು, ಮೊಮ್ಮಗ, ನಮ್ಮ ಅಜ್ಜ, ಎಲ್ಲಾರು ಮನೆ ತುಂಬಾ ಜನ ಇದೀವಿ ನೋಡ್ರಿ. ಏನೋ ಒಂಥರ ಮನ್ಸಿಗೆ ಖುಷಿ, ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಮನೆ ತುಂಬಾ ಜನ ಇದ್ರೆ ಬಹಳ ಖುಷಿ ಆಗುತ್ತೆ ನನ್ಗಂತೂ. ಆಗ ನಮ್ಮ ಅತ್ತೆ ಅಲೆ ಎಲ್ಲ ರೆಡಿ ಮಾಡಿಬಿಟ್ಟೈತಲೆ,
ಅಬ್ಬಾ ಅಬ್ಬಾ ಅಬ್ಬಾ, ಎಷ್ಟೊಂದೆಲ್ಲ ರೊಟ್ಟಿ ಮಾಡ್ಬಿಟ್ಟೈತೆ ಇಷ್ಟು ಬಿರುನೆ. ಅತ್ತೆ ಏನತ್ತೆ, ಅಲ್ಲೇ ಮೊಟ್ಟೆ ಪಲ್ಯ ಎಲ್ಲ ಮಾಡ್ಬಿಟ್ಟು ನೀವು ಎಗ್ ಬುರ್ಜಿ ಎಲ್ಲ ಮಾಡ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸಿ ಅಲ್ಲೇ ಆ, ರೊಟ್ಟಿ ಎಲ್ಲ ಮಾಡಾಗೈತೆ. ರೊಟ್ಟಿ ಎಲ್ಲ ಮಾಡಾಯ್ತಾ ಅತ್ತೆ? ಯಾಕಮ್ಮಣಿ ಯಾಕಮ್ಮಣಿ ಸರೋಜಮ್ಮ ಹಿಂಗ್ ಕೇಳ್ತಿದ್ಯಾ? ಅಲ್ಲೇ ಆಯ್ತಲ್ಲಮ್ಮ, ಎಲ್ಲ ರೊಟ್ಟಿ ಎಲ್ಲ ಇಲ್ಲಿ ನಿನ್ ಮುಂದೆನೆ ಮಾಡಿ ಇಟ್ಟಿದ್ದೀನಲ್ಲ, ರೊಟ್ಟಿ ಆಗೈತೆ. ಆ ಅದು ಎಗ್ ಬುರ್ಜಿ ಅಂತಿರಲ್ಲ, ಮೊಟ್ಟೆ ಪಲ್ಯ ಅದನ್ನು ಮಾಡಿದೀನಿ. ಇನ್ನೇನು ಮೊಟ್ಟೆನು ಬೇಯಿಸಿದೀನಿ. ಇನ್ನೇನಾರ ಮಾಡ್ಬೇಕಿತ್ತೇನಮ್ಮಣಿ? ಅನ್ನ ಏನಾದ್ರು ಮಾಡ್ಬೇಕಿತ್ತ? ಅದನ್ನು ಮಾಡ್ತೀನಿ ಕಣ್ ಹೇಳು. ಇನ್ನೇನು ಆಗ ಹೋಯ್ತು. ಇದೊಂದು ತವಾ ಒಂದು ಕೆಳಗಡೆ ಇಳಿಸ್ಬಿಟ್ಟು ರೊಟ್ಟಿ ಎಲ್ಲ ಮಾಡಾಯ್ತು. ಇದು ಕಡೆ ರೊಟ್ಟಿ ಇದನ್ನು ಮಾಡ್ಬಿಟ್ಟು ಅತ್ಲಾಗೆ ಇನ್ನೇನು ಅನ್ನಕ್ಕೆ ಇಟ್ಬಿಡ್ತೀನಿ ತಡಿ, ಅನ್ನಕ್ಕೆ ನೀರು ಇಟ್ಬಿಡ್ತೀನಿ ಅತ್ಲಾಗೆ, ಅದು ಆಗೋಗ್ಬಿಡುತ್ತೆ ಅತ್ಲಾಗೆ. ಮನೆಯವ್ರಿಗೆಲ್ಲ ಕರಿ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎಲ್ಲಾರ್ಗು ಒಟ್ಟಿಗೆ ಕೂತ್ಕೊಳ್ಳಿ ಅತ್ಲಾಗೆ. ಕೂತ್ಕೊಂಡು ಎಲ್ಲಾರ್ಗು ಒಂಬಕ್ಕೆ ಇಟ್ಬಿಡೋಣ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಎಲ್ಲಾರು. ಬಹಳ ದಿವಸ ಆಯ್ತು ಮನೆಯವರೆಲ್ಲಾರು ಕೂತ್ಕೊಂಡು ಊಟ ಮಾಡಿ. ಅತ್ತೆ ನೀವು ನೋಡಿದ್ರೆ ಎಲ್ಲಾರು ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಿದ್ದೀರಾ. ರಮೇಶಪ್ಪನು ಊಟ ಮಾಡ್ತಾನಂತ ಬೇಗ 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 ನೀವು ರೊಟ್ಟಿ ಎಲ್ಲ ಮಾಡ್ತಿದ್ದೀರಾ. ರಮೇಶಪ್ಪ ಅವ್ರು ಎಲ್ಲಾರು ಬರ್ತೀರಂತ ನೋಡಿದ್ರೆ ಅವರು ಊರೊಳಿಗೆಲ್ಲ ಎಲ್ಲಾ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡ್ ಬರ್ತೀನಂತ ಹೋದ್ರಂತೆ. ಪವಿತ್ರಮ್ಮ ಹುಡ್ಕೊಂಡು ಹೋಗಿದ್ಲು ಹಿಂದ್ಗಡೆಯಿಂದ, ಮಾವ ಹಿಂಗ್ ಹೇಳಿ ಹೋದ್ರಂತೆ. ನೋಡ್ದೇನಮ್ಮ ಸರೋಜಮ್ಮ, ಆ ಹುಡ್ಗ ಎಂತ ಕೆಲಸ ಮಾಡಿದ ನೋಡಿವ. ಬಡ್ಕಣ್ತೀನಿ ನಾನು. ಬೇಡ ಕಣ, ಹೋಗ್ಬೇಡ, ಆಮೇಕಿಂದ ಹೋಗುವಂತೆ, ಊಟ ಮಾಡ್ಕೊಂಡು ಹೋಗ್ಲಾ ಪಾಪ ಅಂತ ಯಾವಾಗ್ಲೇ ನೀನು ಹೇಳಿದೀನಿ. ಎಲ್ಲೂ ಹೋಗ್ಬೇಡ ಕಣ, ಸುಧಾರಿಸ್ಕೊಳ್ಳೋ ಒಂದ್ ಗಳಿಗೆ. ಇನ್ನು ಹಬ್ಬದವರೆಗೂ ಮನೆ ಹತ್ರ ನೀ ಇರ್ತೀಯ, ನೀನ್ ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡ್ ಬರುವಂತೆ, ಏನ್ ಅರ್ಜೆಂಟ್ ಏನಿಲ್ಲ ಅಂತ ಅವಾಗ್ಲೇ ನೀ ಹೇಳ್ ಬಂದಿದ್ದೀನಿ. ಅಲ್ಲೇ ಹೋಗ್ಬಿಟ್ಟ ಅನ್ನು ನೋಡಿ ಎಂತ ಕೆಲಸ ಮಾಡಿದಾನಂತ. ಹೋಗತ್ಲಾಗೆ ಹಿಂಗ್ ಮಾಡಿದಾಗ್ಲೇ ನನಗೆ ಬಲು ಬೇಜಾರಾಗಿ ಹೋಗ್ಬಿಡೋದು. ಹೊಟ್ಟೆ ತುಂಬಾ ಊಟ ಮಾಡಿಲ್ಲ ಏನಿಲ್ಲ. ಬೆಳಿಗ್ಗೆ ಒಂದ್ ಈಟು ತಿಂಡಿ ತಿನ್ಕೊಂಡ್ ಬಂದವನಂತೆ. ನಾನು ಬೇಗ ಊಟ ಮಾಡ್ಲಿ ಅಂತ ನಾನು ಈ ಕಾವಲ್ಲಿ ಕೂತ್ಕೊಳಕ್ ಆಗ್ತಿಲ್ ಕಡೆ ಮಣ್ಣಿ. ಆದ್ರೂ ಇಲ್ಲಿ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಿಲ್ವಾ ನಾನು ಊಟ ಮಾಡ್ಲಿ ಅಂತ. ನನ್ನ ಮಕ್ಳು ಮೊಮ್ಮಕ್ಳು ಸೊಸೆಂದ್ರುಗಳೆಲ್ಲ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಲಿ ಅಂತ ನಾನ್ ರೆಡಿ ಮಾಡ್ತಿದ್ದೀನಿ. ನೋಡಲ್ಲ ಹೋಗಿರೋದು ನನಗೆ ಹೇಳ್ದಂಗೆನೆ. ಹೋಗ್ಲಿ ಬಿಡಿ ಅತ್ತೆ ಅತ್ಲಾಗಿ. ಫ್ರೆಂಡ್ಸ್ಗಳಿಗೆ ನೋಡಿ ಮಾತಾಡ್ಸಿ ಬಹಳ ದಿವಸ ಆಗಿತ್ತು ಅನ್ಸುತ್ತಿನ್ನೇನ್ ಪಾಪ ಬಹಳ ದಿವಸ ಆಗಿತ್ತಲ್ಲ, ಎಲ್ಲಾರ್ಗು ಮಾತಾಡ್ಸ್ಕೊಂಡ್ ಬರಕ್ಕೆ ಹೋಗಿದಾರ ಕಣ್. ಬಿಡಿ ಅತ್ಲಾಗ ಹೋಗ್ ಬರ್ಲಿ ಅತ್ಲಾಗಿ. ಹಂಗಲ್ ಕಣಮಣಿ, ನಾನು ಹೇಳ್ತಿರೋದು ಹಂಗಲ್ಲ. ಹೋಗ್ಲಿ, ಫ್ರೆಂಡ್ಸ್ಗಳ ಜೊತೆ ಎಲ್ಲ ಚೆನ್ನಾಗಿರ್ಲಿ, ಎಲ್ಲಾರು ಮಾತಾಡ್ಸ್ಕೊಂಡು ಖುಷಿಯಾಗಿರ್ಲಿ, ಬೇಡ ಅಂತ ನಾನು ಹೇಳ್ತಿಲ್ಲ ಅಮ್ಮಣಿ. ಪಾಪ ಬಹಳ ದಿವಸ ಆಗೈತೆ, ಎಲ್ಲಾರು ಮಾತಾಡ್ಕೊಂಡು ಹೋಗ್ ಮಾತಾಡ್ಕೊಂಡ್ ಬರ್ಲಿ ಅಮ್ಮಣಿ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕಲ್ವೇನೆ ಅಮ್ಮಣಿ. ಅಲ್ಲಿಂದ ಬಂದಾನೆ ಒಂದ್ ಇಟ್ಟು ತಿಂಡಿ ಮಾಡ್ಕೊಂಡ್ ಬಂದಾನೆ. ಅದ್ರಲ್ಲೂ ಮನೆ ಹತ್ರ ಬಂದಡ್ಕೆಲ್ಲದೇನೆ ಒಂದ್ ತೊಟ್ಟು ನೀರ್ ಕುಡ್ದಿರಿಲ್ಲ. ನೀರ್ ಕುಡಿಯಕ್ಕಿಂತ ಮುಂಚೆನೆ ಹೇಳ್ತಿದ್ದಾನೆ, ಅಮ್ಮ ನಿನ್ ಕೈಯಾರೆ ಮಾಡಿದ ಅಡಿಗೆ ತಿಂದು ರೊಟ್ಟಿ ಮುದ್ದೆ ಎಲ್ಲ ತಿಂದು ಬಹಳ ದಿವಸ ಆಗೈತ್ ಕಣಮ್ಮ, ಏನಾದ್ರು ಮಾಡಮ್ಮ, ನನಗೆ ಹೊಟ್ಟೆ ಹಸಿದೈತೆ ಮಧ್ಯಾಹ್ನಕ್ಕೆ ಅಂತ ಹೇಳ್ತಿದ್ದಾನೆ. ನನಗೆ ಹೆಂಗಾಗ್ಬೇಡ ಹೇಳು. ಆದ್ರೂ ನನ್ನ ಮಗ ಹೇಳ್ಬಿಟ್ನಲ್ಲ ಹಿಂಗಂತ, ಅವನಿಗೆ ನನ್ನ ಕೈಯಾರೆ ಮಾಡಿದ್ದು ಅಡಿಗೆ ಎಲ್ಲ ಊಟ ತಿನ್ಬೇಕು ಅನ್ಸೈತಿ ಅಂತ ನಾನು ಆತ್ರವಾಗಿ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿದ್ರು ಅವನಲ್ಲೇ ಹೋಗಿದಾನಲ್ಲ. ಊಟ ಮಾಡ್ಕೊಂಡು ಹೋಗಿದ್ರೆ ಆಗ್ತಿರಲ್ವಾ ಅಮ್ಮಣಿ? ಈಗ ಒಂದ್ ಕೆಲಸ ಮಾಡು, ಪವಿತ್ರಮ್ಮಂಗೆ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕರಿಯಮ್ಮ ಎಲ್ಲಿದ್ರು. ಅಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಾಯ್ತಂತೆ, ಬೇಗ ಬರ್ಬೇಕು ಅಂತೆ, ಮೊಟ್ಟೆ ಪಲ್ಯನೂ ರೊಟ್ಟಿ ಮಾಡಿದಾರೆ ಊಟ ಮಾಡೋದಕ್ಕೆ ಅಂತ ಹೇಳು, ಫೋನ್ ಮಾಡ್ಸು ಸರಿನಾ? ಹಂಗೆ ನೀನು ಕುಮಾರಣ್ಣಗೂ ಮಾಡ್ಬಿಡು, ತೋಟ ತಾವಿದಾನಲ್ಲ, ಬೇಗ ಅತ್ಲಾಗೆ ಬಂದ್ಬಿಡ್ಲಿ ಅವನು. ಎಲ್ಲಾರು ಕೂತ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ. ನಿಮ್ ಮಾವಯ್ಯ ಇನ್ನೇನು ಬಂದಿರ್ಬೇಕಲ್ವಾ? ಬಂದ್ರ ಮಂತವ ಕಣತೆ ಮಾವ ಅವಾಗ್ಲೇ ನೀನು ಬಂದ್ರು. ಅಲ್ಲೇ ಬಂದು 1/4 ಗಂಟೆ ಮೇಲಾಯ್ತು. ಅವ್ರು ಯಾರೋ ಹೇಳಿದ್ದು ರಮೇಶಪ್ಪ ಇದಕ್ ಹೋದ, ಫ್ರೆಂಡ್ಸ್ಗಳಿಗೆಲ್ಲ ಮಾತಾಡ್ಸ್ಕೊಂಡ್ ಬರಕ್ ಹೋದ ಅಂತ ಅವರೇ ಹೇಳಿದ್ದು. ಸರಿ ಅಮ್ಮ ಆಯ್ತು, ಬಿಡು, ಒಳ್ಳೇದಾಯ್ತು. ಅಮ್ಮಣಿ, ನಿಮ್ಮ ಮಾವ ಹಿಂಗ್ ಹೇಳ್ದ ಸಾಯಂಕಾಲಕ್ಕೆ ಶಾವ್ಗೆ ಪಾಯಸ ಮಾಡ್ತೀವಿ, ಶಾವ್ಗೆ ಬೋಂಡದಿಟ್ಟು ಶಾವ್ಗೆ ಇವೆಲ್ಲ ತಗೊಂಡ್ಬರ್ಬೇಕು ಅಂತ ಹೇಳ್ದ. ಏನ್ ಮರ್ತ್ಕಿರ್ತೋದ? ಹೇಳ್ಬೇಕಲ್ವೇನಮ್ಮಣಿ? ಬಿಡು, ನಾನೇ ಹೇಳ್ತೀನಿ. ಇಲ್ಲ ಕಣತೆ, ಮಾವ ಹಿಂಗ್ ಹೇಳಿದೀನಿ, ಡೈರಿ ತವ ಹಾಲಾಕ್ ಬರಕ್ ಹೋಗ್ತಾರಲ್ಲ ಅವಾಗ ತಗೊಂಬರ್ತೀನಿ ಕಣ್, ಬಿಡಮ್ಮ ನೀನ್ ಹೇಳಿದೀಯ ಅಂದ್ಮೇಲೆ ಅಂತ ಹೇಳ್ತಿದ್ರು. ಏನಮ್ಮಣಿ ಇವತ್ತೇನೆ ನಮ್ಮ ಮನೇಲಿ ಯುಗಾದಿ ಹಬ್ಬ ಮಾಡ್ತಿದ್ರ, ಏನ್ ನೀವು ಪಾಯಸ ಬೋಂಡ ಎಲ್ಲ ಏನ್ ಇವತ್ತೇ ಮಾಡ್ತಿದಿರಲ್ಲ ಅಂತ ಮಾಮ ನಗ್ತಿದ್ರು. ಇಲ್ಲ ಕಣ ಮಾವ, ಎಲ್ಲಾರು ಬಂದಿದ್ರಲ್ಲ ಮನೇಲಿ, ಇನ್ನೇನು ಎಲ್ಲಾರು ಇದೀವಲ್ಲ ಇವತ್ತು, ಅದಕ್ಕೆ ಅತ್ತೇನೆ ಮಾಡ್ಬೇಕು ಅಂತ ಹೇಳಿರುವ, ಅದಕ್ ಮಾಡ್ತಿದ್ವಿ ಕಣ್ ಮಾವಯ್ಯ ಅಂತ ಹೇಳ್ದೆ. ಸರಿ ಕಣತೆ ಆಯ್ತು. ಅತ್ತೆ ಇವಾಗೆಲ್ಲ ರೊಟ್ಟಿ ಎಲ್ಲ ಮಾಡಾಯ್ತಲ್ಲ, ಪಲ್ಯನೂ ಮಾಡಾಗೈತೆ, ಎಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಇಟ್ಕೊಂತೀನಿ. ತಟ್ಟೆ ಎಲ್ಲ ತಗೊಂಡೋಗ್ಬಿಟ್ಟು ತಟ್ಟೆ ರೊಟ್ಟಿ ಇವೆಲ್ಲ ಲೋಟ ಕುಡಿಯಕ್ ನೀರು ಎಲ್ಲ ತಗೊಂಡೋಗಿ ಇಟ್ಕೊಳ್ತೀನಿ. ಎಲ್ಲಾರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಬರ್ರಿ. ರೈಸ್ ಇನ್ನೇನ್ ಮಾಡದೇನ್ ಬೇಡ ಕಣ್, ಬರ್ರಿ ಅತ್ತೆ, ಇನ್ನೇನ್ ಚಪಾತಿ ತಿನ್ಬಿಡೋಣ, ರೊಟ್ಟಿ ಸಾಯಂಕಾಲ ಮಾಡಿದ್ರೆ ಆಗುತ್ತೆ. ಮಧ್ಯಾಹ್ನದ ಹೊತ್ತು ಎಲ್ಲಾರು ಮಾವಯ್ಯನು ಜಾಸ್ತಿ ಊಟ ಮಾಡಲ್ಲ ಏನಿಲ್ಲ, ಬೇಡ ಕಣ್ ಬರ್ರಿ. ರೈಸ್ ಊಟ ಯಾರು ಮಾಡಲ್ಲ,
ಚಪಾತಿ ಮಾತ್ರ ಇರ್ಲಿ, ಏನು ಆಗಲ್ಲ, ರೊಟ್ಟಿ ಮಾತ್ರ ತಿನ್ನೋಣ. ಹಂಗಂತೀಯನಮ್ಮ? ಸರಿ ಆಯ್ತು ನಡಿ, ಹಂಗೆ ಮಾಡೋಣ. ಸಾಯಂಕಾಲದನೇ ಒಟ್ಟಿಗೆ ಮಾಡಿದ್ರೆ ಆಗುತ್ತೆ. ಇನ್ನೇನು ಶಾವಿಗೆ ಪಾಯಸ ಅವೆಲ್ಲ ಮಾಡ್ತೀವಲ್ಲ, ಅವಾಗ್ಲೇನೇನೋ ಮಾಡಿದ್ರೆ ಆಗುತ್ತೆ ರೈಸ್ ಎಲ್ಲ. ನಡಿ.